ಸಿನಿಮಾದಲ್ಲಿ 22 ವರ್ಷ ಪೂರೈಸಿದೀನಿ ಅಂತಾದ್ರೆ ಅದು ನಮ್ಮ ತಂದೆ ಅಂತಾನೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ರೀಸನ್ ಏನಂದ್ರೆ ಸಿನಿಮಾ ಹೀರೋ ಆಗ್ಬೇಕಂತ ಕನ್ಸ್ ಕಟ್ಬಿಟ್ಟಿದೆ. ಸೊ ಗಾಂಧಿನಗರದಲ್ಲಿ ಫೋಟೋ ಹಿಡ್ಕೊಂಡು ತಿರುಗ್ತಾ ಇದೆ. ಮದುವೆ ಆಗಿತ್ತು, ನನಗಾಗ್ತಾನೆ ಮಗಳು ಹುಟ್ಟಿದ್ದು. ಈವನ್ ಅವಳು ಹಾಲ್ಗೂ ಸಹ ದುಡಿಯುವಂತ ಪರಿಸ್ಥಿತಿ ನಾನು ಇರ್ಲಿಲ್ಲ. ಸೊ ಅಷ್ಟು ಕಷ್ಟದಲ್ಲಿದ್ದೆ. ಸೊ ನನ್ನ ಸ್ನೇಹಿತರಿಂದ ಹಿಡ್ದು ಮನೆಯವರಿಂದ ಹಿಡ್ದು ಎಲ್ಲರೂ ನನ್ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ರು, ಹೋಗೋ ಎಲ್ಲಾರು ಕೆಲಸ ಮಾಡೋ, 5,000 10,000 ಕೊಡ್ತಾರೆ, ಮಗು ಬೇರೆ ಹುಟ್ಟಿದೆ, ಅಟ್ಲೀಸ್ಟ್ ಆ ಮಗು ಹಾಲ್ಗಾದ್ರೂ ಸಂಪಾದನೆ ಮಾಡೋ ಅಂತ. ಸೊ ಆ ಟೈಮಲ್ಲಿ ನನಗೂ ಸರಿ ಅನ್ನಿಸ್ತು, ಯಾಕೆ ಎಂಟೈರ್ ಫ್ಯಾಮಿಲಿಗೆ ಕಷ್ಟ ಕೊಡಬೇಕು, ನಾನು ಒಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನನ್ನ ತಂದೆಗೆ ಹೇಳ್ದೆ, ಇಲ್ಲ ನಾನು ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲ ಹೋದ್ರೆ 5,000 10,000 ದುಡ್ಡು ಕೊಳ್ತೀನಿ ಅಂತ. ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅಂದ್ರೆ, ಮಗನೇ ಈ ತರ 5,000 10,000 ಕೆಲಸ ನಿನ್ಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ, ಬಟ್ ಹೀರೋ ಆಗ ಅವಕಾಶ ಸಿಗೋದು ಲೈಫಲ್ಲಿ ಒಂದೇ ಸರಿ, ಯಾವ್ದೇ ಕಾರಣಕ್ಕೂ ಬಿಡ್ಬೇಡ, ಲೈಫಲ್ಲಿ ಏನೇನೋ ಕಷ್ಟ ನೋಡಿದೀವಿ, ನೋಡ್ಬೇಡಣ ಏನಾಗುತ್ತೆ ಅಂತ ಅವ್ರು ಕೊಟ್ಟಂತ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಯ್ತು. ಅಂಡ್ ಜೀವಿತ ಅನ್ನೋ ಹೊಸ ಪ್ರತಿಭೆ ಹೀರೋಯಿನ್ ಆಗಿ, ಮೇಡಮ್ ತಾವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳು ಮಾಡಿ, ಸಿನಿಮಾ ಹಿಟ್ ಆಯ್ತು ಅಂತ ಹಂಗೆ ತೆಲುಗುಗೆ ತಮಿಳಿಗೆಲ್ಲ ಓಡಬೇಡಿ, ನಾವು ಹೋಗಿ ಅಲ್ಲಿಂದ ಕರ್ಕೊಂಡ್ ಬರ್ಬೇಕು, ತೆಲುಗಿನ ತಮಿಳಿಂದ ಆತರ ಮಾಡ್ಬೇಕು.